ಇನ್ನು ಮಾಜಿ ಪ್ರಧಾನಿ ದೇವೇಗೌಡರನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಎಚ್ಚರಿಕೆ ಗರಂ ಆಗಿದ್ದಾರೆ. ನಿಮಗೆ ನಿಮ್ಮ ಪಕ್ಷಕ್ಕೆ ನಾಗರಿಕತೆ ಇದೆಯಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ಹಿಂದಿನ ದಿನ 9:00ವರೆಗೆ ಫೋನ್ ಮಾಡಿ ನೀವು ಕರೀತೀರಾ, ರಾತ್ರಿ 12:45ರಲ್ಲಿ ಮಧ್ಯರಾತ್ರಿ ಯಾರ್ದೋ ಕೈಯಲ್ಲಿ ಕಾಟಾಚಾರಕ್ಕೆ ಒಂದು ಲೆಟರ್ ಅನ್ನ ಕೊಟ್ಟು ಕಳಿಸಿದ್ದಾರೆ. ಆ ಲೆಟರ್ ನಲ್ಲಿ ಮಾನ್ಯರೇ ಅಂತ ಇದೆ, ಕೆಳಗಡೆ ಮಾತ್ರ ದೇವೇಗೌಡರ ಹೆಸರಿದೆ. ಕರ್ನಾಟಕದ ಅಸ್ಮಿತೆ ಅಂತ ಕನ್ನಡಿಗರನ್ನ ಗುಲಾಮರನ್ನಾಗಿ ಮಾಡೋಕೆ ಹೋಗಿದ್ದಾರೆ. ಪ್ರತಿನಿತ್ಯ ಹಿಂದಿ ಹೇರಿಕೆ ಮಾಡೋಕೆ ಬಿಜೆಪಿ ಹುನ್ನಾರವನ್ನ ಮಾಡ್ತಾ ಇದೆ. ಅಂಥದ್ರಲ್ಲಿ ಇವರು ಕರ್ನಾಟಕದ ಅಸ್ಮಿತೆಯನ್ನ ಕಾಪಾಡ್ತಾರಾ ಅಂತೆಲ್ಲ ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಈಗ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ದೇವೇಗೌಡರಿಗೆ ಕರೆ ಮಾಡಿದ್ದಾರೆ, ಆ ಲೆಟರ್ ಅನ್ನ ತಲುಪಿಸಿದ್ದಾರೆ. ಮರುದಿನ ಬೆಳಿಗ್ಗೆ ಕಾರ್ಯಕ್ರಮ ಇದ್ರೆ ಮಧ್ಯರಾತ್ರಿ 12:45ಕ್ಕೆ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾರದೋ ಕೈಯಲ್ಲಿ ಲೆಟರ್ ಅನ್ನ ಕೊಟ್ಟು ಕಳಿಸಿದ್ದಾರೆ. ಆ ಲೆಟರ್ ನಲ್ಲಿ ಮಾನ್ಯರೇ ಅಂತ ಇದೆ ಹೊರತು ಅಲ್ಲಿ ಫಸ್ಟಿಗೆ ದೇವೇಗೌಡರು ಅಂತ ಹೆಸರು ಮೆನ್ಷನ್ ಮಾಡಿಲ್ಲ, ಕೆಳಗಡೆ ಮಾತ್ರ ದೇವೇಗೌಡರು ಅಂತ ಹೆಸರಿದೆ. ಕರ್ನಾಟಕದ ಅಸ್ಮಿತೆ ಅಂತ ಕನ್ನಡಿಗರನ್ನ ಇವರು ಗುಲಾಮರನ್ನಾಗಿ ಮಾಡೋಕ್ ಹೋಗಿದ್ದಾರೆ. ಪ್ರತಿನಿತ್ಯ ಹಿಂದಿ ಹೇರಿಕೆ ಮಾಡೋದಕ್ಕೆ ಬಿಜೆಪಿ ಹುನ್ನಾರ ಮಾಡ್ತಾ ಇದೆ ಅಂತೆಲ್ಲ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಅಂಥದ್ರಲ್ಲಿ ಇವರು ಕರ್ನಾಟಕದ ಅಸ್ಮಿತೆಯನ್ನ ಕಾಪಾಡ್ತಾರಾ ಬಿಜೆಪಿ ಅವರು ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗ ದೇವೇಗೌಡರನ್ನ ನಿನ್ನೆ ಕಾರ್ಯಕ್ರಮಕ್ಕೆ ಕರೆದಿಲ್ಲ, ನಿರ್ಲಕ್ಷ್ಯ ಮಾಡಿರೋದಕ್ಕೆ ಎಚ್ಚರಿಕೆ ಗರಂ ಆಗಿದ್ದಾರೆ. ಆದ್ರೆ ಈಗ ನೋಡಿದ್ರೆ ಕರೆದಿದ್ದಾರೆ, ಬಟ್ ಕಾಟಾಚಾರಕ್ಕೆ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಜೆಡಿಎಸ್ ಸರಣಿ ಟ್ವೀಟ್ ಗಳನ್ನ ಮಾಡಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಅಂದ್ರೆ ಕಾರ್ಯಕ್ರಮದ ಹಿಂದಿನ ದಿನ 9:00ವರೆಗೆ ಮುಖ್ಯಮಂತ್ರಿಗಳೇ ಕರೆ ಮಾಡಿ ಕರೆದಿದ್ದಾರೆ. ಇದೇನು ಕಾಟಾಚಾರಕ್ಕೆ ಕರೆದಿರೋದ? ಹಾಗಾದ್ರೆ ಕರೆದಂಗೂ ಆಗಬೇಕು, ಅವ್ರ ಕಾರ್ಯಕ್ರಮಕ್ಕೆ ಬರಲೂಬಾರ್ದು. ಸೊ ಆ ತರ ಏನಾದ್ರೂ ಕಾಟಾಚಾರಕ್ಕೆ ಕರೆದಿದ್ದಾರಾ ಅಂತ ಈಗೊಂದು ಪ್ರಶ್ನೆ ಉದ್ಭವವಾಗಿದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಯಾವ ತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡೋಣ. ನಾನು ಜನತಾದಳದಿಂದ ಟ್ವೀಟ್ ಮಾಡಿದ್ದಾರೆ ಗಮನಿಸಿದ್ದೇನೆ. ಇಲ್ಲಿ ನಾನು ದೇವೇಗೌಡರಿಗೆ ಕರೆದರೋ ಕರೀಲಿಲ್ವೋ ಅದು ಅಂತಿಮವಾಗಿ ಜನ ತೀರ್ಮಾನ ತಗೋತಾರೆ. ಆದರೆ ಒಂದು ನಾನು BJPಯ ಪಕ್ಷಕ್ಕೆ ಹೇಳ್ತಕ್ಕಂಥದ್ದು, ನಿನ್ನೆ ಏನೋ ಒಂದು ಟ್ವೀಟ್ ಮಾಡಿದ್ದಾರೆ, ದೇವೇಗೌಡರಿಗೆ ನಾವು ಕರೆದಿದ್ವು, ಕರ್ನಾಟಕದ ಅಸ್ಮಿತೆ ಇದೆಲ್ಲ ಹೇಳ್ಕೊಂಡಿದ್ದಾರೆ ಟ್ವೀಟ್ನಲ್ಲಿ. ದೇವೇಗೌಡರ ಕುಟುಂಬದಲ್ಲಿ ಕುಟುಂಬ ಬಿಟ್ಟರೆ ಅವರಿಗೆ ಬೇರೆ ಏನಿಲ್ಲ, ನಮ್ಮದು ಅದೆಂಥದ್ದು ಸಬ್ಕಾ ಸಾತು ಸಬ್ಕಾ ವಿಕಾಸು ಇದೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ನಾನು BJPಯ ನಾಯಕರುಗಳಿಗೆ BJP ಪಕ್ಷಕ್ಕೆ ಹೇಳ್ತಕ್ಕಂಥದ್ದು, ಒಂದು ನಾಗರಿಕತೆ ಅಂತಕ್ಕಂಥದ್ದು ನಿಮಗೆ ನಿಮ್ಮ ಪಕ್ಷಕ್ಕೆ ಇದೆಯಾ ಅನ್ನೋದು ಮುಖ್ಯ. ಮುಖ್ಯಮಂತ್ರಿಗಳು ದೂರವಾಣಿ ಕರೆ ಎಷ್ಟೊತ್ತಲ್ಲಿ ಮಾಡಿದ್ರು? ನಿನ್ನೆ ದಿನ ಕಾರ್ಯಕ್ರಮ, ಮೊನ್ನೆ ದಿನ ರಾತ್ರಿ 9-9:30 ಗಂಟೆಲಿ ಫೋನ್ ಮಾಡ್ತಾರೆ, ದೂರವಾಣಿ ಕರೆ ಮಾಡ್ತಾರೆ. 12:45 ಗಂಟೆನಲ್ಲಿ ಯಾರೋ ಕೈನಲ್ಲಿ ದೇವೇಗೌಡರು ಮಲಗಿದ್ದಾಗ ಮನೆ ಕಾಂಪೌಂಡ್ ಒಂದು ಲೆಟ್ರ್ ಕೊಟ್ಟೋಗ್ತಾರೆ ಪೊಲೀಸ್ನವ್ರ ಕೈನಲ್ಲಿ 12:45 ಆ ರಾತ್ರಿ 12:45 ಮೊನ್ನೆ ರಾತ್ರಿ. ಆ ಲೆಟ್ರು ಏನಿದೆ ಅವರೇ ರಿಲೀಸ್ ಮಾಡಿದ್ದಾರಲ್ವಾ, ಆ ಲೆಟ್ರಲ್ಲಿ ಮಾನ್ಯರೇ ಅಂತಕ್ಕಂಥದ್ದಿದೆ. ದೇವೇಗೌಡರ ಹೆಸರು ತಳಗಡೆ ಎಲ್ಲೋ ಹಾಕೊಂಡವ್ರ ಮೇಲೆ ಆ ಲೆಟ್ರಲ್ಲಿ ಮಾನ್ಯರೇ ಅಂತ ಬರ್ಕೊಂಡಿದ್ದಾರೆ ಅಲ್ವೇ. ಇಲ್ಲಿ ನಿನ್ನೆಯ ದಿನದ ಅವರ ಟ್ವೀಟ್ ಏನಿದೆ BJP ನಾಯಕರದು, ಕರ್ನಾಟಕದ ಅಸ್ಮಿತೆ, ಕನ್ನಡಿಗರನ್ನ ಗುಲಾಮರು ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು. ಅಲ್ಲಿ ಪ್ರತಿನಿತ್ಯ ಹಿಂದಿ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ರೀತಿ ಹುನ್ನಾರ ನಡೆಸ್ಕೊಂಡು ಹೊರಟಿರ್ತಕ್ಕಂಥ BJP ಪಕ್ಷ ಕರ್ನಾಟಕದ ಅಸ್ಮಿತೆ ಕಾಪಾಡ್ತೀರಾ ನೀವು? ಇವತ್ತು ನರೇಂದ್ರ ಮೋದಿ ಮುಂದೆ ನಿಮ್ಮ ಪರಿಸ್ಥಿತಿ ಏನಿದೆ? ಕೈಕಟ್ಟೆ ಹಾಕೊಂಡು ನಿಂತ್ಕೊತೀರಿ ನೀವು ಗುಲಾಮರ ರೀತಿಯಲ್ಲಿ. ಕರ್ನಾಟಕದ ಅಸ್ಮಿತೆ ಕಾಪಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿ ಇದೆಯಾ? ಮೊದಲು ಯೋಚನೆ ಮಾಡಿ ನೀವು BJP ನಾಯಕರುಗಳು. ಅದಷ್ಟೇ ಅಲ್ಲ, ಕುಟುಂಬ ಅಂತ ಹೇಳ್ತಾರಲ್ಲ, ಎಲ್ಲಿಂದ ಎಲ್ಲಿವರೆಗೆ ತರಬೇಕು ಹೇಳಿ? ನಿಮ್ಮ BCCIಗೆ ಬನ್ನಿ, ಕ್ರಿಕೆಟ್ ಅಸೋಸಿಯೇಷನ್ಗೆ ಯಾರಿದ್ದಾರಲ್ಲಿ? ಯಾವನಿಗೆ ಕೊಟ್ಟವರಲ್ಲಿ? ಏನು ಇವರು ಏನು ಸಬ್ಕಾ ಸಾತು ಸಬ್ಕಾ ವಿಕಾಸ್ ಮಾಡಿದ್ದಾರಾ? ಸರ್ವನಾಶ ಮಾಡ್ತಾ ಇದ್ದಾರೆ. ನಮ್ಮ ಕುಟುಂಬ ಇವತ್ತು ನನ್ನ ಕುಟುಂಬ ಅಂದರೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ